ಸತೀಶ ಅಂತ ಹೇಳ್ಬೇಕು. ನಾವು ಮೈಸೂರಿಂದ ಬಂದಿದ್ದೀವಿ ಅದಕ್ಕೋಸ್ಕರನೇ. ನಾವು ಮೈಸೂರಿಂದ ನೀವು ಕರ್ಮ ಅನ್ನೋದು ಹಿಂದೆನೆ ಕಾಯ್ತಾ ಇರುತ್ತೆ. ಆಮೇಲೆ ಈ ಸ್ಲಮ್ ಅನ್ನೋ ಭಾಷೆ ಬಳಸ್ತೀರಾ. ಸ್ಲಮ್ ಅಂದ್ರೆ ಯಾರು? ಆ ಸ್ಲಮ್ ಅನ್ನೋ ಪದ ಯಾರು ಮಾತಾಡ್ತಾರಲ್ಲ ಅವ್ರಿಗೆ ಗೊತ್ತಿರುತ್ತೆ ಸ್ಲಮ್ ಅಂದ್ರೆ ಏನು ಅಂತ ಹೇಳಿ. ಇಲ್ಲಿ ನಮ್ಗೆ ಯಾವ್ದೇ ತರ ಸ್ಲಮ್ ಕಾಣಿಲ್ಲ. ಸ್ಲಮ್ಮು ಮತ್ತೊಂದು ಈ ಕೆಳ ಪದಗಳು ಮಾತಾಡುವಂಥದ್ದು, ತುಂಬಾ ತುಚ್ಛವಾಗಿ ಮಾತಾಡುವಂತ ವ್ಯಕ್ತಿಗಳು ಯಾರಂದ್ರೆ ಅವ್ರು ಆ ಒಂದು ಜಾಗದಲ್ಲಿ ಇದ್ದು ಬಂದಿರ್ತಾರೆ. ಅವರ ವ್ಯಕ್ತಿತ್ವ ಆ ತರ ಇರುತ್ತೆ. ಗಿಲ್ಲಿಗೆ ಸ್ಲಮ್ ಅಲ್ಲ ರೀ, ಇನ್ನು ಯಾವ್ದೇ ಕೆಟ್ಟ ಪದ ಕೊಟ್ರೇನು ಇಡೀ ದೇಶಾದ್ಯಂತ ಜನ ಬೆಳೆಸ್ಬಿಟ್ಟಿದ್ದಾರೆ. ಹೇಳ್ತಾ ಇರೋನು ಫಸ್ಟ್ ನೀನ್ ನೋಡ್ಕೊಂಡ್ಲಿ ಸ್ಲಮ್ ಯಾವನ್ ಅಂತ ಹೇಳಿ ಮಾತಾಡಕ್ ಮುಂಚೆ ನಾಲ್ಗೆ ಇಡ್ತಾ ಇರ್ಲಿ ಅಂತ ಎಚ್ಚರಿಕೆ ಕೊಡ್ತೀನಿ. ಅಲ್ಲ ಸ್ಲಮ್ ಫ್ಯಾನ್ಸ್ ಏನಪ್ಪ ವ್ಯಕ್ತಿ ಯಾರೋ ಹೇಳ್ತಾ ಇದ್ರು ಸ್ಲಮ್ ಫ್ಯಾನ್ಸ್ ಅಂತ ಅಂದ್ಬಿಟ್ಟು. ಯಾರು ಸ್ಲಮ್ ಫ್ಯಾನ್ಸು, ಯಾರು ಎಲ್ಲೆಲ್ಲಿಂದ ಹೆಂಗೆಂಗ್ ಕೈ ಇಕ್ಕಿ ಯಾವ್ಯಾವ ಕೈ ಇಕ್ಕಿ ಹೆಂಗೆಂಗ್ ತೊಳಿತಾ ಇದ್ರು ನೋಡ್ತಾ ಇದೀವಿ. ಎಲ್ಲರೂ ನೋಡ್ತಾ ಇದ್ದಾರೆ, ನಾವು ನೋಡ್ತಾ ಇರೋದಲ್ಲ, ಇಡೀ ಕರ್ನಾಟಕ ನೋಡ್ತಾ ಇದೆ. ಅದೇನೆ ನಾವು ಮೈಸೂರಿಂದ ಬಂದಿದ್ದೀವಿ ಅದಕ್ಕೋಸ್ಕರನೇ. ನಾವು ಮೈಸೂರಿಂದ ನೀವು ಬರ್ತೀರಿ ಅಂದ್ಬಿಟ್ಟು ಇಲ್ಲಿ ಕಾಯ್ಕೊಂಡು ಕೂತಿದ್ದೇನೆ. ಬೆಳಗ್ಗೆ ಬಂದು ವಾಪಸ್ ಕೇಳಿ ಇಲ್ಲಿ 2ನೇ ಟ್ರಿಪ್ ಬಂದಿರೋದು. ನಾ ಬಂದೆ ಆಲ್ರೆಡಿ ಹೋಗಿ ನೀವು ಬರ್ತೀರಿ ಅಂದ್ಬಿಟ್ಟು ಕಾಯ್ಕೊಂಡಿದ್ದೆ. ನಾ ಮೈಸೂರಿಂದ 2ನೇ ಟ್ರಿಪ್ ಬರ್ತಾ ಇರೋದು ನಾನು ನೋಡಕ್ಕೋಸ್ಕರನೇ. ಸ್ಲಮ್ ಫ್ಯಾನ್ಸ್ ಅಂತ ಹೇಳ್ತಾರೆ. ಅದೇ ಸ್ಲಮ್ ಫ್ಯಾನ್ಸ್ ಏನು ಅನ್ನೋದನ್ನ ಕಪ್ಪಿಡ್ಕೊಂಡು ಬಂದು ತೋರಿಸ್ತೀವಿ. ಅದೇ ಸ್ಲಮ್ ಫ್ಯಾನ್ಸ್ ಗಳು ಆ ಕಪ್ಪಿಡ್ಕೊಂಡು ಬಂದ್ಬಿಟ್ಟು ಆ ತಾಕತ್ತೇನು, ಆ ಸ್ಲಮ್ ಫ್ಯಾನ್ಸ್ ಗಳ ತಾಕತ್ತು ಏನು ಅಂತ ತೋರಿಸ್ತೀವಿ. ಆ ಸ್ಲಮ್ ಫ್ಯಾನ್ಸ್ ಅಂದಿರೋದಕ್ಕೆ ಈಗೇನು ಮಾತಾಡಲ್ಲ ಸ್ವಾಮಿ. ಕಪ್ಪಾದ್ಮೇಲೆ ಖಂಡಿತವಾಗಿ ಮಾತಾಡ್ತೀವಿ. ಅದಕ್ಕೆ ಏನ್ ಬೇಕೋ ಅದನ್ನ ಮಾಡೋದು ನಮ್ಗೆ ಗೊತ್ತಿದೆ. ಸ್ಲಮ್ ಫ್ಯಾನ್ಸು ಅನ್ನೋ ಪದ ಬಳಸಿದಿರಿ ತಾವು. ಯಾರು ಸ್ಲಮ್ ಫ್ಯಾನ್ಸು, ಸ್ಲಮ್ ಅಂದ್ರೆ ಏನು ಅದನ್ನ ಆದಷ್ಟು ಬೇಗ ನಾವು ತಿಳಿಸ್ತೇವೆ. ನೋಡಿ, ಇನ್ನೊಂದು ನಮ್ಮ ರಾಜ್ಯದಲ್ಲಿ ಎಲ್ಲ ಎಜುಕೇಟೆಡ್ಸ್ ಇದ್ದಾರೆ, ಪಾಪ ತುಂಬಾ ವಿದ್ಯಾವಂತರಿದ್ದಾರೆ, ಪ್ರಜ್ಞಾವಂತರಿಲ್ಲ, ಕಾನೂನ್ನ ಉಪಯೋಗ ಮಾಡ್ಕೊಳ್ಳುವಂತ ಬುದ್ಧಿವಂತರಿಲ್ಲ. ಯಾಕಂದ್ರೆ ಒಂದು ಸ್ಲಮ್ ಅನ್ನೋ ಪದ ಬಳಸುವಂಥದ್ದು ಆದ್ರೆ ಎಷ್ಟು ಅಫೆನ್ಸ್ ಅನ್ನೋದು ಗೊತ್ತಿದೆ, ಅದ್ ಬಳಸಂಗೆ ಇಲ್ಲ ಸ್ಲಮ್ ಅನ್ನೋ ಪದನ. ಸೊ ಅವ್ನ್ ಮಾತಾಡ್ತಾರ ಅವ್ನು ಯಾರೊಬ್ಬ ಕಾಮಿಡಿ ಪೀಸು, ಏನು ಅವ್ನ್ ಬಾತ್ರೂಮ್ ಅವನೇ ಕೈ ಹಾಕೊಂಡ್ ತೊಳ್ಕೊಳ್ಳೋದು, ಅದನ್ನೇ ನಕ್ಕೊಳ್ಳೋದು. ಅವನು ಯಾರು ಸ್ಲಮ್ ಅಂತ ಗೊತ್ತಾಗಲ್ವಪ್ಪ. ಗಿಲ್ಲಿ ಸ್ಲಮ್ ಆಗಿ ಏನಾದ್ರು ಮಾಡ್ತಾವನಪ್ಪ ಬಿಗ್ ಬಾಸ್ ಅಲ್ಲಿ ನಿಯತ್ತಾಗೆ ಮುಖಕ್ಕೆ ಯಾವುದೇ ಮಾಸ್ಕ್ ಹಾಕೊಳ್ದಿರಾ, ಮುಖವಾಡ ಹಾಕೊಳ್ದಿರಾ, ಬಣ್ಣ ಹಾಕೊಳ್ದಿರಾ, ಯಾವ್ದು ನಟನೆ ಮಾಡ್ದಿರಾ, ನಿಯತ್ತಾಗೆ ಏನೋ ನಿನ್ನೆ ಬರ್ದಿದ್ದಾನಲ್ಲ ಅವನು ಬೋರ್ಡ್ ಮೇಲೆ ಏನಂತ ಸೊ ಅವನು ನಿಯತ್ತಾಗಿದ್ದಾನೆ. ತಾಯಿ ಇಲ್ಲೇ ಕೂತಿದ್ದಾರೆ, ಒಳ್ಳೆ ಮಗನ್ಗೆ ಜನ್ಮ ಕೊಟ್ಟಿದ್ದಾರೆ, ಒಳ್ಳೆ ಸಂಸ್ಕಾರ ಕಲ್ಸ್ಕೊಟ್ಟಿದ್ದಾರೆ, ಒಳ್ಳೆ ವ್ಯಕ್ತಿತ್ವ ಬೆಳೆಸಿದ್ದಾರೆ. ವಿದ್ಯಾಭ್ಯಾಸ ಎಷ್ಟು ಕೊಡ್ಸಾಕಾಗಿದೆಯಲ್ವೋ ಗೊತ್ತಿಲ್ಲ, ಆದ್ರೆ ಮಗ ನೀನ್ ಎಲ್ಲೂ ಕಿತ್ಕೊಂಡ್ ತಿನ್ಬೇಡ, ಇಲ್ಲ ಬೇರೆ ಕೆಟ್ಟ ಕೆಲಸ ಮಾಡ್ಬೇಡ, ಕಷ್ಟಪಟ್ಟು ದುಡಿ, ಜನರ ಬೆಂಬಲ ಸಿಕ್ಕೇ ಸಿಗುತ್ತೆ ಅಂತ ಒಂದು ದಾರಿ ಹಾಕಿ ಕೊಟ್ಟಿರೋದಕ್ಕೆ ಇವತ್ತು ಗಿಲ್ಲಿ ಈ ಸ್ಥಾನಕ್ಕೆ ಹೋಗಿರೋದು. ತಾಯಿ ಆಶೀರ್ವಾದ ಇರೋದಕ್ಕೆ ಗಿಲ್ಲಿ ಈ ಸ್ಥಾನದಲ್ಲಿ ನಿಂತಿರೋದು. ಒಂದು 3-4 ದಿವಸದಲ್ಲಿ ಲಕ್ಷಾಂತರ ಅಭಿಮಾನಿಗಳನ್ನ ಗಳಿಸೋದಂದ್ರೆ ಅಷ್ಟು ಈಸಿ ಅಲ್ಲ. ಆ ವ್ಯಕ್ತಿತ್ವ ನೋಡಿ ಜನ ಎಷ್ಟು ಜನ ಕರೆ ಮಾಡ್ತಾರೆ ಅಂದ್ರೆ, ಮೇಡಮ್ ಗಿಲ್ಲಿ ಗೆಲ್ಬೇಕು. ಪ್ರತಿಯೊಬ್ಬರಿಗೆ ಹೇಳ್ತೀನಿ, ಗಿಲ್ಲಿ ಆಲ್ರೆಡಿ ವಿನ್ನರ್ ಆಗಿದ್ದಾರೆ. ಆದ್ರೆ ಅಲ್ಲಿ ಏನಾದ್ರೂ ಮೋಸ ಆಯ್ತು ಅಂದ್ರೆ ಖಂಡಿತವಾಗ್ಲೂ ಬಿಗ್ ಬಾಸ್ಗೆ ಕಲ್ಲು ಹೊಡಿಯೋದು ನಾನೇ ಒಬ್ಳು ಮೊದಲನೇ ಹೆಣ್ಮಗಳಾಗಿರ್ತೀನಿ. ಅಂಡ್ ಬಿಗ್ ಬಾಸ್ ಯಾವುದೇ ಕಾರಣಕ್ಕೂ ಇನ್ ನಡಿಯಕ್ ಬಿಡೋದಿಲ್ಲ. ಯಾಕಂದ್ರೆ ಬಡವ್ರ ಮನೆ ಮಕ್ಕಳನ್ನ ಕರ್ಸಿ ವಿನ್ ಆಗಿರೋನ್ನ ಅವಮಾನ ಮಾಡಕ್ಕಲ್ಲ ಬಿಗ್ ಬಾಸ್ ಇರೋದು. ಬಡವ್ರ ಮನೆ ಮಕ್ಕಳನ್ನ ಬೆಳೆಸೋದಕ್ಕೆ ಬಿಗ್ ಬಾಸ್ ಇರೋದು. ಯಾವುದೇ ಕಾರಣಕ್ಕೂ ಗಿಲ್ಲಿಗೆ ಅನ್ಯಾಯ ಆಗ್ಬಾರ್ದು, ಹಾಗಾಗೂ ಬಿಡಲ್ಲ. ಬಿಕಾಸ್ ಗಿಲ್ಲಿಗೆ ಲಕ್ಷಾಂತರ ಓಟ್ಸ್ ಬೀಳ್ತಾ ಇದೆ, ಪ್ರತಿಯೊಂದು ಕಡೆ ಬೀಳ್ತಾ ಇದೆ. ಬೇರೆಯವ್ರಿಗೆ ಎಲ್ಲಿಂದ ಬೀಳ್ತಾ ಇದೆ ಅನ್ನೋದು ಗೊತ್ತಿಲ್ಲ, ಬೇಕಂದ್ರೆ ರೊಕ್ಕ ಬೀಳ್ತಾ ಇರ್ಬೋದೇನೋ, ನಾವು ಓಟ್ ಹಾಕ್ತಾ ಇದೀರಪ್ಪ. ಅದ್ ಯಾಕೆಂದ್ರೆ ನೀವು ನೋಡಿದಿರಿ ಅನ್ಸುತ್ತೆ. ನಾವು ಡೇ 1 ಇಂದ ಬಿಗ್ ಬಾಸ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆಯಿಂದ ನಾವು ಪಬ್ಲಿಕ್ ರಿವ್ಯೂ ಅಂತ ಮಾಡ್ತೇವೆ. ಓಕೆನಾ, ನಮ್ಮ ಸ್ನೇಹಿತರು ನಾವೆಲ್ಲ ಸೇರ್ಕೊಂಡು ಪಬ್ಲಿಕ್ ರಿವ್ಯೂ ಯಾವ ಗಲ್ಲಿಗೆ ಹೋದ್ರು ನಮ್ ಗಿಲ್ಲಿಗೆ ಓಟ್ ಹಾಕೋದು, ಗಿಲ್ಲಿಗೆ ಓಟ್ ಹಾಕೋದು. ಹಂಗ್ ಓಟ್ಗಳನ್ನ ಹಾಕ್ತಾ ಇರ್ಬೇಕಾದ್ರೆ ಕೆಲವ್ರಿಗೆ ಬೇರೆಯವ್ರಿಗೆಲ್ಲ ಹೆಂಗ್ ಓಟ್ ಬೀಳ್ತಾ ಇದೆ. ಇಂಥವ್ರಿಗೆ ಓಟ್ ಹಾಕ್ಬೇಕು ಅನ್ಕೊಂಡು ನಾವು ಮೈಸೂರಲ್ಲೆಲ್ಲ ಓಡಾಡ್ತಾ ಇದೀವಿ. ಆದ್ರೂ ಈ ತರ ಆಯ್ತಾ ಇದೆ. ನಾನು ಒಂದ್ ಹೇಳ್ತೀನಿ ಕೇಳಿ. ಸರ್ವೆ ಪ್ರಕಾರ ನಿಜವಾಗ್ಲೂ ಕ್ಲೀನ್ ಆಗಿ ಇಟ್ಕೊಳ್ಳಿ. ಸರ್ವೆ ಪ್ರಕಾರ ರಾಜ್ಯಾದ್ಯಂತ ಅಲ್ಲ ದೇಶಾದ್ಯಂತ ಓಟ್ಸ್ ಬಿದ್ದಿರೋದೇ ನಂಬರ್ 1 ಪ್ಲೇಸ್ ಗಿಲ್ಲಿಗೆ. ನಂಬರ್ 1 ಪ್ಲೇಸ್ ಆಯ್ತಾ. ಅದನ್ನ ಸೆಕೆಂಡ್ ಪ್ಲೇಸ್ಗೆ ಹೋಗಕ್ ಹೋದ್ರೆ ಒಂದಿಲ್ಲ ಅಂದ್ರೆ ಒಂದು 50% ದೂರದಲ್ಲಿದ್ದಾರೆ. ಬಟ್ ಯಾಕೆ ಅಲ್ಲಿ ಬೇರೆಯವರು ಸೇವ್ ಆಗ್ತಾ ಇದ್ದಾರೆ ಅನ್ನೋಂಥದ್ದು, ಕೆಲವೊಂದು ಕಮಿಟ್ಮೆಂಟ್ಸ್ ಆಗಿದ್ದಾರೆ ಅನ್ನೋಂಥ ಕಿವಿ ಮಾತುಗಳಿದ್ದಾವೆ. ಇಲ್ಲ ಅದೇನೋ ಹೇಳ್ತಾರಲ್ಲ, ಅನ್ನ ಹಲ್ಸಿತ್ತು ನಾಯಿ ಕಾದಿತ್ತು ಅನ್ನೋದಕ್ಕೆ ಹಣಕ್ಕೆ ಏನಾದ್ರು ಬಿದ್ದವರ ಗೊತ್ತಿಲ್ಲ. ನಾವು ಅಂಟಿಲ್ ಫೈನಲ್ ತನಕ ನಾವೇನು ಮಾತಾಡೋದು ಬೇಡ. ಗಿಲ್ಲಿ ಕೈಯಲ್ಲಿ ಕಪ್ ಇರಬೇಕು, ಗಿಲ್ಲಿ ಗೆಲ್ಲಬೇಕು. ಗಿಲ್ಲಿ ಗಲ್ಲಿಲೋ ಆ ಕಪ್ ಹಿಡ್ಕೊಂಡು ಯಾರ್ಯಾರು ರಾಜ್ಯಾದ್ಯಂತ ದೇಶಾದ್ಯಂತ ಮತ ಹಾಕಿದಾರ ಅವ್ರು ಎಲ್ಲಾರ್ಗು ಗಿಲ್ಲಿಯಿಂದ ಒಂದ್ ಏನ್ ಸಂಭ್ರಮ ಸಡಗರ ಆಚರಣೆ ಮಾಡ್ಬೇಕು ಮಾಡೇ. ಅದು ಬಿಟ್ಟು ಏನಾದ್ರು ಬಿಗ್ ಬಾಸ್, ಅದು ಬಿಟ್ಟು ಏನಾದ್ರು ಕಲರ್ಸ್ ಕನ್ನಡ, ಅದು ಬಿಟ್ಟು ಸುದೀಪ್ ಅವರೇ ಇರ್ಲಿ, ಯಾರಾದ್ರೂ ಅನ್ಯಾಯ ಒಬ್ಬ ಬಡ ಯುವಕನಿಗೆ ರೈತನಿಗೆ ಮಾಡಿದ್ರೆ ಮಾತ್ರ
ನಾನು ಹೇಳ್ತೀನಲ್ಲ ಎಲ್ಲದಕ್ಕೂ ಧ್ವನಿ ಎತ್ತೀನಿ, ಇದಕ್ಕೆ ಧ್ವನಿ ಎತ್ತಲ್ವಾ, ಎತ್ತೀನಿ. ನೆಕ್ಸ್ಟ್ ಬಿಗ್ ಬಾಸ್ ನಡಿಬಾರ್ದು. ಯಾಕಂದ್ರೆ ಬಡ ಹೆಣ್ಮಕ್ಳನ್ನ ಇಲ್ಲ ಗಂಡ್ ಮಕ್ಕಳನ್ನ ಕರ್ಸಿ ಅವಮಾನ ಮಾಡುವಂತ ಕೆಲಸ ಮಾಡಬಾರ್ದು ಅಲ್ವಾ. ಅವ್ನ್ ಕರ್ದಿದ್ನ ನಾನು ಬಿಗ್ ಬಾಸ್ ಬರ್ತೀನಿ ಅಂತ, ಅವ್ನ್ ಬಂದಾಗ ಅವನ ಟ್ಯಾಲೆಂಟ್, ಅವನ ತಾಕತ್ತು, ಅವ್ನು ಹಾಡಿರುವಾಗ ಅದಕ್ಕೆ ಏನ್ ಗೌರವ ಸಿಗ್ಬೇಕು, ಏನ್ ಕಪ್ಪು ಸಿಗ್ಬೇಕು, ಏನ್ ವಿನ್ನರ್ಗೊಂದು ಜವಾಬ್ದಾರಿ ಸಿಗ್ಬೇಕು, ಸಿಗ್ಲೇಬೇಕು. ಇದು ನನ್ನ ಬೆಂಬಲ ಅಲ್ಲ ಸರ್, ಲಕ್ಷಾಂತರ ಕೋಟ್ಯಾಂತರ ಜನರ ಬೆಂಬಲ ಇದು. ಸೊ ಅದಾಗೆ ಆಗುತ್ತೆ. ಆಲ್ರೆಡಿ ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ಬಿಗ್ ಬಾಸ್ ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾನೆ. ಅಂಡ್ ಗಿಲ್ಲಿ ಆಟನು ಬಿಗ್ ಬಾಸ್ ಏನ್ ಕೊಟ್ಟಿದೆ ಟಾಸ್ಕ್ ಅದ್ರ ತಕ್ಕಂಗೆ ನಡ್ಕೊಳ್ತಾ ಇದ್ದಾನೆ. ಕೆಲವರಿಗೆ ದಡ್ಡ ಶಿಖಾಮಣಿಗಳಿಗೆ ಅದು ಅರ್ಥ ಆಗ್ತಾ ಇಲ್ಲ. ಗಿಲ್ಲಿ ಏನೋ ನಗೋದಕ್ಕೆ, ಅವ್ನು ಜೋಕ್ ಮಾಡೋದಕ್ಕೆ, ಕಾಮಿಡಿ ಮಾಡೋದಕ್ಕೆ ಅವ್ನು ಏನೋ ಅನ್ಕೊಂಡ್ಬಿಟ್ಟಿದ್ದಾರೆ. ಇವ್ನು ಸಿಲ್ಲಿ ಅನ್ಕೊಂಡಿದ್ದಾರೆ ಗಿಲ್ಲಿ. ಆಕ್ಚುಲಿ ಗಿಲ್ಲಿ ಇಸ್ ಎ ಸೂಪರ್ ಹೀರೋ. ಅವ್ನಿಗೆ ಚೆನ್ನಾಗಿ ಗೇಮ್ ಆಡೋದು ಗೊತ್ತಿದೆ. ಆದ್ರೆ ಯಾವುದೇ ತರ ಮಾಸ್ಕ್ ಇಲ್ದಿರ ಅವ್ನು ನಿಯತ್ತಾಗಿ ಸರ್ ನಗ್ನಗ್ತಾನೆ ಆಟ ಆಡ್ತಾ ಇದ್ದಾನೆ. ಬಟ್ ಕೆಲವರೆಲ್ಲರೂ ಏನ್ ಮಾಡ್ತಾ ಇದ್ದಾರೆ ನಿಮ್ಗೆ ಗೊತ್ತು, ನಾನು ಹೇಳೋದು ಬೇಡ ಸರ್, ಸೋಷಿಯಲ್ ಮೀಡಿಯಾನೇ ಹೇಳ್ತಾ ಇದೆ ನೋಡಿ. ಅವನು ಅಲ್ಲಿ ಸಿಂಪತಿ ಕ್ರಿಯೇಟ್ ಮಾಡಂಗಿದ್ರೆ ನೀವೇ ಹೇಳಿದ್ರಿ, ನಾನು ತಿಳ್ಕೊಂಬಂದೆ ಇವ್ರ ಮನೆ ಪರಿಸ್ಥಿತಿ ಯಾವ ತರ ಇದೆ ಅಂತ ಹೇಳಿ. ಅದನ್ನ ತೋರಿಸ್ಕೊಳ್ಬೋದಾಗಿತ್ತಲ್ಲ, ತಾಯಿ ತೋರಿಸ್ಕೊಳ್ಬೋದಾಗಿತ್ತಲ್ಲ. ತಂದೆಗೆ ಬಂದಿದ್ದಂತ ಆಪರೇಷನ್ ದುಡ್ಡು ಇಟ್ಕೊಂಡು ಯಾಕೆ ಬಿಗ್ ಬಾಸ್ಗೆ ಹೋಗ್ಬೇಕಾಗಿತ್ತು ಅವನು? ಆ ದುಡ್ಡಲ್ಲಿ ಮನೆ ಜವಾಬ್ದಾರಿ ನಡೆಸ್ಬೋದಾಗಿತ್ತಲ್ಲ. 3 ಅಂತಸ್ತಿನ ಮನೆ ಕಟ್ಟಿದಾರ, ಈಚೆಯಿಂದ ನೋಡೋದಕ್ಕೆ ಮೋಲ್ಡ್ ಬಿಲ್ಡಿಂಗ್ ಇರುತ್ತೆ, ಒಳಗೆ ಹೋದ್ರೆ ಏನಿದೆ AC ಹಾಕಿದಾರಾ? ಏನ್ ಮಾತಾಡ್ತಾರೆ? ಮೂಳೆ ಇಲ್ದಿದ್ ನಾಲ್ಗೆ ಮಾತಾಡ್ತಾರವ್ರು ಯಾರು ಸರ್? ದೊಡ್ಡ ತಂದಲ್ಲಿ ಇರೋ ಅಂಥವ್ರು, ನಾವು ಹೋರಾಟಗಾರರು ಅನ್ಕೊಂಡಿರೋರು ಮಾಡ್ರಿ. ಒಬ್ರಿಗೆ ಯಾವತ್ತು ನಾವು ಒಬ್ರು ಏನೋ ಒಂದು ರೇಸಿಗೆ ನಿಂತಿರ್ತೀರಂದ್ರೆ ಕಾಂಪಿಟೇಷನ್ ಇರಬೇಕು. ಆಗಂತ ಅವ್ರ ವೈಯಕ್ತಿಕ ವ್ಯಕ್ತಿತ್ವ, ಅವ್ರನ್ನ ತೇಜೋವಧೆ ಮಾಡೋದು, ಅವ್ರ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡ್ಕೊಂಡು ತೇಜೋವಧೆ ಮಾಡೋದು ಒಳ್ಳೇದಲ್ಲ ಅಲ್ವಾ? ಇವತ್ತು ನಾನೊಬ್ಳೇ ಅಲ್ಲ, ಎಷ್ಟೋ ಜನ ನಿಮ್ಮ ಮನೆಗೆ ಬಂದು ಹೋಗಿದ್ದಾರೆ ಗಿಲ್ಲಿ ಮನೆಗೆ. ಎಲ್ಲರೂ ಹೇಳ್ಬೋದಾಗಿತ್ತಲ್ಲ ಗಿಲ್ಲಿ ಮನೆ ಯಾವ ಥರ ಇದೆ ಅಂತ ಹೇಳಿ. ಇಲ್ಲ ಗಿಲ್ಲಿ ದುಡ್ಡು ಮಾಡಂಗಿದ್ರೆ ಅವ್ನು ಯಾಕೆ ಸರ್ ಅಲ್ಲಿ ಆ ಥರ ಇರ್ತದ ಬನೀನ್ ಹಾಕೊಂಡು? ಈಸ್ ಅ ನ್ಯಾಚುರಲ್ ಬಾಯ್ ಸರ್, ನ್ಯಾಚುರಲ್ ಹಳ್ಳಿ ಹುಡುಗ ಸರ್ ಗಿಲ್ಲಿ, ಪಕ್ಕಾ ನಾಟಿ ಹುಡುಗ ಸರ್ ನಮ್ ಗಿಲ್ಲಿ. ಮೇಡಮ್ ನಾನು ಕೇಳಿದೆ ಅಂತಂದ್ರೆ ನೀವೆಲ್ಲ ರಿಯಾಲಿಟಿನ ಜನ ತೋರಿಸ್ತಾನೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಬರೀ ಬೆಂಗಳೂರಿಗೆ ಫೇಮಸ್ ಆಗ್ಬಿಟ್ಟಿದ್ರಿ. ಇವತ್ತು ಮಂಡ್ಯ ಕಂಡ ಬಂದಿದ್ದೀರಾ. ಏನಕ್ಕೆ ಕೇಳಿದೆ ಅಂತಂದರೆ ಇವತ್ತು ಗಿಲ್ಲಿ ಯಾವ ಥರ ಫೇಮಸ್ ಆಗಿದ್ದಾರೆ ಅಂತಂದರೆ ಕೆ ಅನ್ನದಾನಿ ಅಂತೇಳಿ ಈ ಕ್ಷೇತ್ರದ MLA ಮಾಜಿ ಆಲಿ ಇರ್ಬೋದು, ಅವ್ರು MLA ಮಳವಳ್ಳಿ ಅಂತಂದರೆ ಒಂದ್ಸರಿ ಅವ್ರು ಆಗ್ತಾರೆ, ಒಂದ್ಸರಿ ಇವ್ರು ಆಗ್ತಾರೆ. ಅವರು ಗಿಲ್ಲಿ ಬಗ್ಗೆ ಮಾತಾಡಿದ್ದಾರೆ, DK ಶಿವಕುಮಾರ್ ಮಾತಾಡಿದ್ದಾರೆ. ಇಂಥ ಒಂದು ಇರುವಂಥ ಪ್ರಸಿದ್ಧಿ ಇರುವಂಥ ಇಷ್ಟು ಜನ ಮಾತಾಡ್ತಿದ್ರು ಕೂಡ ಇನ್ನೂ ಕೆಲವರು ಅವ್ರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ತಾರೆ. ಸರ್ DK ಶಿವಕುಮಾರ್ ಆದ್ರೂ ಮಾತಾಡ್ಲಿ, ಇಲ್ಲ MLAನೇ ಮಾತಾಡ್ಲಿ, PM ಮಾತಾಡ್ಲಿ, CM ಮಾತಾಡ್ತಾರೆ. ಬೆಳೆಸೋರು ಯಾರೂ ಇಲ್ಲ ಸರ್. ಬೆಳೀತಾರೆ ಅಂದರೆ ತುಳಿಯೋರೆ ಹೆಚ್ಚಾಗಿರ್ತಾರೆ ಸರ್. ಮಾತಲ್ಲಿ ಹೇಳೋದು ಬೇರೆ ಆಯ್ತಾ. ಗೆಲ್ಸಕ್ಕೆ ಯಾರು ಬರಲ್ಲ ಸರ್, ಮುಂದೆ ಹೋಗೋದಕ್ಕೆ ಯಾರು ತಳ್ಳೋದಿಲ್ಲ ಸರ್. ಆಯ್ತು, ಗಿಲ್ಲಿ ಎಷ್ಟು ವರ್ಷದಿಂದ ಗೊತ್ತೆಲ್ಲರಿಗೂ, ಎಷ್ಟು ವರ್ಷದಿಂದ ನೋಡಿದ್ದಾರೆ. ಬೆಳೆಸ್ಬೇಕಂದ್ರೆ ಯಾರು ಸರ್ ಗಿಲ್ಲಿನ ಬೆಳೆಸಿದ್ದಾರೆ? ಗಿಲ್ಲಿ ಅವರ ಅಪ್ಪನ ಬಂದಿದ್ದಂಥ ಅಮೌಂಟ್, ಹೆಲ್ತ್ ಏನು ಅಮೌಂಟ್ ಬಂದಿದೆ ಅವ್ರ ಆಪರೇಷನ್, ಆ ಅಮೌಂಟಲ್ಲಿ ಹೋಗಿದ್ದಾನೆ ಅಂತ ಅಂದರೆ ತಿಳ್ಕೊಳ್ಳಿ. ಅವನ ಸ್ವಂತ ದುಡ್ಡಲ್ಲಿ ಅವ್ನು ಹೋಗಿದ್ದಾನೆ ಹೊರತು ಯಾರ ಬೆಂಬಲದಿಂದ ಅಲ್ಲ ಸರ್. ಯಾವುದೇ ರಾಜಕಾರಣಿ ಇರಲಿ, ನಾನು ನೇರ ನೋಡಿ ಸರ್, ಯಾವುದೇ ರಾಜಕಾರಣಿ ಒಬ್ಬ ಬೆಳೀತಾ ಇದ್ದಾನಂದ್ರೆ ಅವ್ರಿಗೆ ಬೇಕಲ್ವ ಯಾವುದಾದ್ರೂ ಶೋಕ್ ಸೆಲೆಬ್ರಿಟಿ ಕರೆಯೋದಕ್ಕೆ, ಅದಕ್ಕೊಂದು ಅವ್ರು ಹೊಗಳ್ತಾರೆ ಹೊರತು ಬೆಳೆಸೋರು ಯಾರು ಬರಲ್ಲ ಸರ್. ಮೇಡಮ್ ಲಾಸ್ಟ್ ಕ್ವಶನು, ಮನೇಲಿದ್ದಾಗ ಗಿಲ್ಲಿನ ತುಂಬ ಏಟ್ ಮಾಡ್ತಾರೆ ಅಂದರೆ ದ್ವೇಷಿಸ್ತಿದ್ರು. ಹೊರಗಡೆ ಬರ್ತಿದ್ದಂಗೆ ಗಿಲ್ಲಿ ಕ್ರೇಜ್ ನೋಡಿ ಗಿಲ್ಲಿ ನನ್ನ ಸ್ನೇಹಿತ, ನನ್ನ ಫ್ರೆಂಡು, ಈಗ ಸವಿತಕ್ಕನಿಗೆ ಯಾರು ಮದುವೆ ಮಾಡ್ಬೇಕು ಏನು ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಅಷ್ಟು ಜನ ಉಟ್ಕೋತವ್ರೆ. ಇದಕ್ಕೆ ಏನಂತೀರಿ? ಇಷ್ಟ ಆಗಿದ್ರು ಕೂಡ